ನಮ್ಮೂರಿಗೆ ಯಾವುದೇ ಮಾಲಿನ್ಯವಾದ ಕಸವಾಗಲಿ ನೀರಾಗಲಿ ನಮ್ಮೂರಿಗೆ ಬೇಡ ಎನ್ನುವುದೇ ನಮ್ಮೂರ ಗ್ರಾಮಸ್ಥರ ಒಕ್ಕಲ ಆಗ್ರಹವಾಗಿದೆ. ಆದ್ರಿಂದ ಪರಿಸರವನ್ನ ಉಳಿಸುವ ದೃಷ್ಟಿಯಿಂದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಈ ಭಾಗದಲ್ಲಿ ಹಾನಿ ಆಗ್ತದೆ. ಡಿಸಿ ಅವರು ಯಾಕೋ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಮಲತ್ಯಾಜ್ಯ ಘಟಕವನ್ನ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ. ಯಾವುದೋ ಊರಿನ ಕಸ ತಂದು ಇಲ್ಲಿ ಹಾಕಕ್ಕೆ ನಾವು ಖಂಡಿತ ಬಿಡುವುದಿಲ್ಲ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಲತ್ಯಾಜ್ಯವನ್ನ ಇಲ್ಲಿ ಹಾಕ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸಮಸ್ತ 3 ಗ್ರಾಮದ ಗ್ರಾಮಸ್ಥರು ಸೇರಿ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ನಮ್ಮ ಈ ಒಳತೂರು ಗ್ರಾಮದ ಖಾಸಗಿ ಸ್ಥಳವನ್ನ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಖರೀದಿಸಿ ಅದರಲ್ಲಿ ಡಂಪಿಂಗ್ ಯಾರ್ಡ್ ಮಾಡುವಂತಹ ಉದ್ದೇಶದಿಂದ ಸಾಕಷ್ಟು ವರ್ಷಗಳಿಂದ ಅದನ್ನ ಸತತವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾರ್ವಜನಿಕರ ಸತತ ವಿರೋಧದ ನಡುವೆ ಈ ಡಂಪಿಂಗ್ ಯಾರ್ಡ್ ಎನ್ನುವಂತ ಪ್ರೋಸೆಸ್ ನಿಂತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಡಂಪಿಂಗ್ ಯಾರ್ಡ್ ಆದ್ರೆ ಸಾಕಷ್ಟು ಮನೆಗಳು ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದೆ, ಬೇಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದೆ. ಎಲ್ಲ ಪ್ರದೇಶಗಳು ಇಲ್ಲಿಗೆ ಹತ್ತಿರವಾಗಿದೆ. ಹಾಗೆ ಇದು ಎತ್ತರ ಪ್ರದೇಶ ಆಗಿರುವುದರಿಂದ ಇಲ್ಲಿನ ನೀರು ನಮ್ಮ ಅಂತರ್ಜಲಕ್ಕೆ ಹೋದ್ರೆ ನಂತರ ಇಲ್ಲಿಯ ಬಾವಿಗಳು ಕೊಳಕಾಗ್ತದೆ. ಹಾಗೆ ಹತ್ತಿರದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲ್ಯಾಡಿ ಪಕ್ಷಿಧಾಮ ಇದೆ. ಅಲ್ಲಿ ಸಾಕಷ್ಟು ಹೊರ ದೇಶದ ಹಕ್ಕಿಗಳು ಬರ್ತದೆ. ಅದು ವೈಲ್ಡ್ ಲೈಫ್ ಇದಕ್ಕೆ ಇರುವಂತಹ ಹಕ್ಕಿಗಳು ಸಹ ಇರ್ತದೆ. ಆ ಹಕ್ಕಿಗಳಿಗೂ ಸಾಕಷ್ಟು ಹಾನಿ ಆಗ್ತದೆ. ಇಲ್ಲಿ ಸಹ ನಮ್ಮ ರಾಷ್ಟ್ರೀಯ ಪಕ್ಷಿಯಾದಂತಹ ನವಿಲು ಸಾಕಷ್ಟು ಈ ಪ್ರದೇಶದಲ್ಲಿ ಇರುವುದರಿಂದ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಿನ ಸಂತತಿಗೂ ಸಹ ಈ ಭಾಗದಲ್ಲಿ ಹಾನಿ ಆಗ್ತದೆ. ಆದ್ರಿಂದ ಪರಿಸರವನ್ನ ಉಳಿಸುವ ದೃಷ್ಟಿಯಿಂದ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅವರು ಹಾಗೂ ಜಿಲ್ಲಾಡಳಿತ ನಮ್ಮ ಒಳತೂರು ಗ್ರಾಮಕ್ಕೆ ತಂದಂತಹ ಡಂಪಿಂಗ್ ಯಾರ್ಡ್ ಈಗ ಅದನ್ನ ಮಲ ವಿಸರ್ಜನೆ ನೀರುಗಳನ್ನ ತಂದು ಇಲ್ಲಿ ಶೇಖರಣೆ ಮಾಡುವಂತಹ ಘಟಗಳನ್ನ ಮಾಡ್ತಾರೆ ಎನ್ನುವಂತ ಮಾತುಗಳನ್ನ ಆಡ್ತಾರೆ. ಆದ್ರೆ ನಮ್ಮೂರಿಗೆ ಯಾವುದೇ ಮಾಲಿನ್ಯವಾದ ಕಸವಾಗಲಿ ನೀರಾಗಲಿ ನಮ್ಮೂರಿಗೆ ಬೇಡ ಎನ್ನುವುದೇ ನಮ್ಮೂರ ಗ್ರಾಮಸ್ಥರ ಒಕ್ಕಲ ಆಗ್ರಹವಾಗಿದೆ. ಜಲತ್ಯಾಜ್ಯ ಘಟಕವನ್ನ ಸ್ಥಾಪಿಸಬೇಕು ಅಂತ 2012ರಲ್ಲಿ ತೀರ್ಮಾನ ಮಾಡಿ ಉಳ್ತೂರಿಗೆ ಆಗಮಿಸಿದ್ರು. ಆವಾಗ ಗ್ರಾಮಸ್ಥರ ಪ್ರಬಲ ವಿರೋಧ ಹಾಗೆ ಹೋರಾಟ ಮಾಡಿ ನಾವು ಪ್ರತಿಭಟನೆಗಳನ್ನ ಡಿಸಿ ಕಚೇರಿಯಲ್ಲೂ ಸಹ ಮಾಡಿದ್ದೇವೆ. ಮಾಡುವುದರ ಮೂಲಕ ಆ ಹೋರಾಟವನ್ನ ಯಶಸ್ವಿ ಕಂಡಿದ್ದೇವೆ. ಹಾಗೆ ಏಕಾಏಕಿ ಈಗ ಮಲತ್ಯಾಜ್ಯ ಘಟಕವನ್ನ ಮಾಡಬೇಕಂತ ಕಳೆದ 1 ವಾರದಿಂದ ಡಿಸಿ ಅವರು ಇಲ್ಲಿ ಭೇಟಿ ಕೊಟ್ಟಾಗ ಅವರು ಅದನ್ನು ಪ್ರಬಲವಾಗಿ ಡಿಸಿ ಅವರಿಗೆ ಮನವಿ ಮಾಡಿದ್ದೇವೆ. ಆದರೆ ಡಿಸಿ ಅವರು ಯಾಕೋ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಮಲತ್ಯಾಜ್ಯ ಘಟಕವನ್ನ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ. ಮನೆಗಳು ಜನಸಂಖ್ಯೆಗಳು ಜಾಸ್ತಿ ಇದೆ, ಶಾಲಾ ವಠಾರ ದೇವಸ್ಥಾನ ಫ್ಯಾಕ್ಟ್ರಿಗಳು ಜಾಸ್ತಿ ಇದೆ. ಹಾಗಾಗಿ ಜನರ ಮೇಲೆ ಇದು ಎಷ್ಟು ಪರಿಣಾಮ ಬೀರ್ತವೆ ಅನ್ನೋದು ನಾವೇನು ಹೇಳ್ಬೇಕಾಗಿಲ್ಲ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆರೋಗ್ಯ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದು ನಾವು ಹೇಳ್ಬೇಕಾಗಿಲ್ಲ. ಒಂದು ಸಣ್ಣ ಸಣ್ಣ ವಿಚಾರದಲ್ಲಿ ಕೂಡ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ. ಹಾಗಿರುವಾಗ ನಮ್ಮ ಮನೆ ಒಂದು ಮನೆಯ ಕಸಕ್ಕೆ ನಾವು ಎಷ್ಟು ಕಷ್ಟಪಡ್ತೇವೆ ಅದನ್ನು ವಿಲೇವಾರಿ ಮಾಡೋದಕ್ಕೋಸ್ಕರ. ಹಾಗಾಗಿ ಯಾವುದೋ ಊರಿನ ಕಸ ತಂದು ಇಲ್ಲಿ ಹಾಕಕ್ಕೆ ನಾವು ಖಂಡಿತ ಬಿಡುವುದಿಲ್ಲ. ಇದಕ್ಕೆ ಸರ್ಕಾರ ಕೂಡ ನಮಗೆ ಸ್ಪಂದಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಎಲ್ಲಾ ಜನರಿಗೆ ಕೂಡ ಇದು ಕೆಟ್ಟದಾಗ್ತದೆ. ಇದು ಬೇಡವೇ ಬೇಡ. ನಮಗೆ ಈ ಕಸದ ವಿಲೇವಾರಿ ಇಲ್ಲಿ ನಮ್ಮ ಊರಲ್ಲಿ ಬೇಡವೇ ಬೇಡ ಅಂತ ಎಲ್ಲರಿಗಾಗಿ ಕೇಳ್ಕೊಳ್ತಾ ಇದ್ದೀವಿ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಲತ್ಯಾಜ್ಯ ಘಟಕವನ್ನ ನಮ್ಮ ಉಳುತ್ತೂರಿನಲ್ಲಿ ಮಾಡ್ಲಿಕ್ಕೆ ಪಟ್ಟಣ ಪಂಚಾಯತ್ ಹೊರಟಿದೆ. ಅದರ ವಿರುದ್ಧ ಉಳುತ್ತೂರು, ಕೆದೂರು, ಬೇಳೂರಿನ ಸಮಸ್ತ ಗ್ರಾಮಸ್ಥರು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಉಳುತ್ತೂರಿಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮಲತ್ಯಾಜ್ಯವನ್ನ ಇಲ್ಲಿ ಹಾಕ್ಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಲ್ರೆಡಿ ಡಿಸಿ ಅವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಡಿಸಿ ಅವರಿಗೂ ಸಹ ನಾವು ಮನವಿ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಹೇಳಿ. ಆದ್ರೂ ನಿನ್ನೆ ಸಹ ಏಕಾಏಕಿ ಕಾಮಗಾರಿಯನ್ನ ಇವರು ಆರಂಭಿಸಿದ್ದಾರೆ. ಹಾಗಾಗಿ ಕಾಮಗಾರಿಗೆ ನಾವು ತಡೆಯೊಡ್ಡಿದ್ದೇವೆ. ಹಾಗೂ ಸಮಸ್ತ 3 ಗ್ರಾಮದ ಗ್ರಾಮಸ್ಥರು ಸೇರಿ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ನಾವಿಲ್ಲಿ ನಡೆಸ್ತಾ ಇದ್ದೇವೆ.